ಮಳೆಗೊಂದು ಬಿಸಿ ಬಿಸಿಯಾದ ಚಾ. Enter Manipal, my first stop is in Chai Point. ಚಾಯ್ ಪಾಯಿಂಟ್ ಬಂದು ಮಸಾಲಾ ಚಾಯ್ ಟ್ರೈ ಮಾಡಲಿಲ್ಲ ಆದ್ರೆ ಮತ್ತೆ ಅಂತ ಎಲ್ಲ ಐಟಮ್ ಸೂಪರ್ ಉಂಟು. ಹೆಸರು ಕೇಳಿ ಟೈಮ್ ಪಾಸ್ ಅಂತೇಳಿ ಫುಲ್ ಚೀಸ್ ಆಮ್ಲೆಟ್ ಬ್ರೆಡ್ And the place is a very chill, fun vibe. ಸ್ಟೂಡೆಂಟ್ಸ್ ಲೋಗ್ के लिए सही जगह है. ಹೈ ಲೆವೆಲ್ ಕಿಕ್ ಕೊಡ್ತದೆ. ನಾನು ಚಾಯ್ ಪಾಯಿಂಟಿಗೆ ಒಂದು ಬರ್ಲಿಕ್ಕೆ ಶುರು ಮಾಡಿ ಈಗ ಒಂದು 7 years ಆಗಿದೆ. चाय टाइम पास आदित्य फुल ब्लॉग. Anything that's done is given with the best quality here. ಫುಲ್ ಐಸ್ ಕ್ರಶ್ ಇದೆ ಇದರಲ್ಲಿ. You never know when the time is passing by, so it's pretty fun experience here. सूट नहीं करना है. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ಮಣಿಪಾಲದಲ್ಲಿದ್ದೇವೆ. ಫುಲ್ ಮಳೆ. ಮಳೆಗೊಂದು ಬಿಸಿ ಬಿಸಿಯಾದ ಚಾ, ಅದು ಗ್ರೀನ್ ಟೀ ಇರಲಿ, ಲೆಮನ್ ಟೀ ಇರಲಿ, ಮಿಂಟ್ ಟೀ ಇರಲಿ, ಒಳ್ಳೇದಾಗ್ತದಲ್ಲ. ಸೊ ಆದ ಕಾರಣ ಈ ಟೈಮ್ ಚಾಯ್ ಪಾಯಿಂಟ್ ಬಂದಿದ್ದೇವೆ. ಒಳ್ಳೆ ಸ್ಪಾಟ್. ಒಳಗೆ ಎಂತ ಉಂಟು ನೋಡುವ, ಹೋಗುವ, ಫುಡ್ ಟ್ರೈ ಮಾಡುವ, ಬನ್ನಿ. ಸೊ ಒಳಗೆ ಬನ್ನಿ, ಇಂಟೀರಿಯರ್ ನೋಡಿ, ಆಂಬಿಯನ್ಸ್ ನೋಡಿ, ಸಿಟ್ಟಿಂಗ್ ನೋಡಿ. ಸೊ ಚಾಯ್ ಪಾಯಿಂಟ್ ಬಂದಿದ್ದೇವೆ, ಎಂತ ಫುಡ್ ಟ್ರೈ ಮಾಡುವ, ಆಂಬಿಯನ್ಸ್ ಒಂದು ನೋಡ್ಬೋದು. ಮೇಯ್ನಾಗಿ ಫುಡ್ ಇಂಪಾರ್ಟೆಂಟ್. ಫುಡ್ ಹೇಗೊಂದು ಟೇಸ್ಟ್ ನೋಡುವ, ಬನ್ನಿ. ಸೊ ಮೆನು ನೋಡಿ ಆಯಿತು, ಇಂಡೋರ್ ಆಂಬಿಯನ್ಸ್ ಎಲ್ಲ ನೋಡಿ ಆಯಿತು. ಮೇಯ್ನಾಗಿ ಫುಡ್. ಸೊ 3 ಐಟಮ್ ಫುಡ್ಡಲ್ಲಿ ಟ್ರೈ ಮಾಡಲಿಕ್ಕಿದ್ದೇವೆ, ಇನ್ನು ಕೆಲವು ಐಟಮ್ ಬರ್ಲಿಕ್ಕೆ ಉಂಟು. ಸೊ ಫಸ್ಟ್ ಆಗಿ ಚಿಕನ್ ಚೀಸಿ ಲೋಡೆಡ್ ಫ್ರೈಸ್ ಅಂತೇಳಿ, ಮತ್ತೆ ಚಿಕನ್ ಟಿಕ್ಕಾ ಸ್ಯಾಂಡ್ವಿಚ್, ಇದು ಕ್ಲಾಸಿಕ್ ಚಿಕನ್ ಬರ್ಗರ್, ಮತ್ತೆ ಚಾಯ್ ಪಾಯಿಂಟ್ ಬಂದು ಮಸಾಲಾ ಚಾಯ್ ಟ್ರೈ ಮಾಡಲಿಲ್ಲ ಆದ್ರೆ ಮತ್ತೆ ಅಂತ. ಸೊ ಇದನ್ನ ಇಷ್ಟೊಂದು ಟ್ರೈ ಮಾಡಲಿಕ್ಕಿದ್ದೇವೆ. ಸೊ ನಮ್ಮೊಟ್ಟಿಗೆ ನಿತ್ಯ ಸೇರ್ಲಿಕ್ಕಿದ್ದಾನೆ. ನಿತ್ಯ ಆಜಾ ಟ್ರೈ ಕರೆಂಗೆ. ಗೈಸ್, ಫುಲ್ ಮೆನು ಅಲ್ಲಿ ನಂಗೆ ತುಂಬಾ ಇಷ್ಟ ಅಂದ್ರೆ ಫಸ್ಟ್ ಮೆನು ಅನ್ನು ನೋಡಿದಾಗ ಕಣ್ಣು ಹೊಡೆದ ಫಸ್ಟ್ ಈ ಐಟಮಿಗೆ ಹೆಸರು ಕೇಳಿ ಟೈಮ್ ಪಾಸ್ ಅಂತೇಳಿ. ಹೆಸರು ಕೇಳಿ ನಂಗೆ ಅದು ಟ್ರೈ ಮಾಡ್ಲೇಬೇಕಂತ ಆಯ್ತು. ಟ್ರೈ ಮಾಡುವ. ಫಸ್ಟ್ ನಾವು ಸ್ಟಾರ್ಟ್ ಮಾಡುವ ಟೈಮ್ ಪಾಸ್ ಇಂದಾನೆ. ಸೊ ಲೆಟ್ಸ್ ಹ್ಯಾವ್ ಸಮ್ ಟೈಮ್ ಪಾಸ್. परफेक्ट टाइम पास. कैसे खाने का? ये कौन सा चटनी डाला है? बटर गार्लिक. ना ज्यादा स्पाइसी है ना कुछ है. वो बारिश के बटर लिए गार्लिक है ना, वो माइल्ड फ्लेवर, उसमें फ्लेवर बरकरार रहता है लेकिन स्पाइसी नहीं. ये लेस पेपर. पटेटो चिप्स है ना. हाँ, पोटैटो चिप्स. लेस अल्ला, पोटैटो चिप्स. हेल्थ वाइज ओके. बेस्ट रेन के लिए सबसे अच्छा प्लेस है. टाइम पास करो इधर. फूड को टक्कर दे ऐसा टाइम पास. ಚಾಯ್ ಪಾಯಿಂಟ್ ಬಂದು ಮಸಾಲಾ ಟೀ ಟ್ರೈ ಮಾಡಲೇಬೇಕು. देसी चाय एकदम कड़क है, मस्त ट्राई है. सुपर मसाला चाय. चाय टाइम पास आदित्य फुल ब्लॉग. ರೈಸ್ ಮಸಾಲಾ ಟೀ ಮಸ್ಟ್ ಟ್ರೈ. ಆ ಒಂದು ಜಮ್ಮಿದಾಗ ಇಲ್ಲಿ ಬಂದು ಟ್ರೈ ಮಾಡಿದ ಮಿಸ್ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ಇಂಡಿಯನ್ ಆಗಿ ಒಂದು ಮಸಾಲಾ ಚಾಯ್ ನನ್ನ ತುಂಬ ಫೇವ್ರೇಟ್. ಒಂದು ಎನರ್ಜಿ ಬೂಸ್ಟರ್ ಇದ್ದ ಹಾಗೆ. ಸೊ ಇದನ್ನು ಟ್ರೈ ಮಾಡಿ ಆಯಿತು. ಇರಲಿ, ಬೇರೆ ಐಟಮನ್ನು ಟ್ರೈ ಮಾಡುವ. ಲೋಡೆಡ್ ಚೀಸಿ ಚಿಕನ್ ಫ್ರೈಸ್ ಅಂತೇಳಿ ट्राई करें. ऑलिव्स है, चिकन है, दूध डाल के खाने में. ಕೊಟ್ಟ ಸಾಸೇ ಸಾಕು, ಎಕ್ಸ್ಟ್ರಾ ಸಾಸ್ ಕೊಟ್ಟಿದ್ದಾರೆ. ವಾವ್, ಫ್ಲೇವರ್ ಫುಲ್ಲಿ ಓವರ್ಲೋಡೆಡ್ ಫ್ಲೇवर्स. स्टूडेंट्स लोग के लिए सही जगह है. तो कुछ भी बोल यार, ये चाय का मेरे को बहुत पसंद आया. देसी बोलते हैं ना. भाई हम तो तेरे देसी है. नहीं, मेरे को ये बहुत पसंद आया. चाय चाय भी और ये ಎಲ್ಲ ಐಟಮ್ ಸೂಪರ್ ಉಂಟು. सही था. ಕನ್ನಡ आ रहे हैं. दो ही आइटम ट्राई किया है, और भी आइटम है ट्राई करने के लिए. ಕನ್ನಡ ಪ್ರಾಕ್ಟೀಸ್ कर. ಈಗ ಬರ್ಗರ್ ಟ್ರೈ ಮಾಡೋ, ಬಟ್ ಫಸ್ಟ್ ಆಫ್ ಆಲ್ ಕಟ್ ಮಾಡುವ. ಸೊ ಚಿಕನ್ ಬರ್ಗರ್ ಆ ಲೇಯರಿಂಗ್ ನೋಡಿ, ಡಿಫ್ರೆಂಟ್ ಲೇಯರ್ಸ್ ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ.
ಚೀಸ್ ಇರ್ಬೋದು, ಗ್ರೀನ್ ಲೀವ್ಸ್, ಲೇಟೀಸ್, ಪ್ಯಾಟೀಸ್ ಟ್ರೈ ಮಾಡುವ. ವಾವ್, ಬರ್ಗರ್ अच्छा है. चिकन का फ्लेवर आ रहा है ना? चिकन का पैटिस डाला, पैटिस फुल्ली लोडेड गाइस. ಚಿಕನ್ ಟಿಕ್ಕಾ ಸ್ಯಾಂಡ್ವಿಚ್ ಅಂತೇಳಿ ಅದನ್ನು ಟ್ರೈ ಮಾಡುವ. ಮೈಲ್ಡ್ ಫ್ಲೇವರ್, ಸಾಸಿ ಫ್ಲೇವರ್ ನಿಮ್ಗೆ ಕಮ್ಮಿ ಉಂಟು. ಚಿಕನ್ ಟಿಕ್ಕಾನ ಹೈಲೈಟ್ ಮಾಡಿದ್ದಾರೆ. ಸೊ ಎಂತ ಅಂತ ಹೇಳಿದ್ರೆ, ಚಿಕನ್ ಟಿಕ್ಕಾ ಇಗ್ನೋರ್ ಆಗದೆ ಸಾಸ್ ಮತ್ತು ಚಿಕನ್ ಟಿಕ್ಕಾ ಎರಡನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ. ಸ್ಪೈಸಿ ಉಂಟು ಸ್ವಲ್ಪ, ಲೇಟರ್ ಇಫೆಕ್ಟ್ ಸ್ಪೈಸಿ ಅದು ಟ್ರೈ ಮಾಡುವ. फ्रेंच फ्राइज भी स्पाइसी है रे, बाद में पता चलता है. कैसा कट किया है रे तुम? कैसे निकालता तू? कट कैसे करते हैं? एक चाकू दे. सॉगी हो गया पूरा रखते हुए. ये वाला डालना क्लिप. ಯಾ, ಸೊ ಲೈಮ್ ಐಸ್ ಜ್ಯೂಸ್ ಅಂತೇಳಿ ಒಂದು ಫುಲ್ ಐಸ್ ಕ್ರಶ್ ಇದೆ ಇದರಲ್ಲಿ ನೋಡಿ. Bro, ಇಲ್ಲಿ ಚಾ ಎಷ್ಟು ಬಿಸಿ ಉಂಟು, ಇದು ಸೇಮ್ ಅದ್ರಾಗ ಐಸ್ ಫುಲ್ ಕೋಲ್ಡ್ ಆಗಿ ಉಂಟು. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ಪೈಸ್ ಅಂತ ಹೇಳ್ತಾರೆ, ನೆಕ್ಸ್ಟ್ ಲೆವೆಲ್ ಚಿಲ್ಲಿನೆಸ್. ಒನ್ ಟೈಮ್ ಫುಲ್ ಇಡೀ ಹೊಟ್ಟೆ ತನಕ ಪೈಪ್ಲೈನ್ನೇ ಕೋಲ್ಡ್ ಆಗ್ಬೋದು. ಟೇಸ್ಟ್ ವೈಸ್ ಒಳ್ಳೇದುಂಟು. क्या बोल रहा है? अच्छा, कौन सा अच्छा है तेरे को? क्या अच्छा लगा? टाइम पास सबसे अच्छा लगा, बाद में ये वाला बर्गर. और ये कैसे दूर है? ನನಗೆ ಕೋಲ್ಡ್ ಡ್ರಿಂಕ್ ಟ್ರೈ ಮಾಡಿದೆ, ಬಟ್ ಮಸಾಲಾ ಟೀ ಸೂಪರ್ ಆಗುಂಟು. ಆ್ಯಂಡ್ ನಾನು ಇದನ್ನು ಸೆಕೆಂಡ್ ಟೈಮ್ ಆರ್ಡರ್ ಮಾಡಿದ್ದು ಮಿಂಟ್ ಹನಿ ಲೈಮ್ ಟೀ ಅಂತೇಳಿ. ಆ ಒಂದು ಫ್ಲೇವರ್ ಇದೆ ಅಲ್ಲ, ಮಿಂಟ್ ಹನಿ ಲೈಮ್ ಟೀ ಸೂಪರ್. ಮಿಂಟ್ ಐಸ್ ಲೈಮ್ ಟೀ ಮತ್ತೆ ಮಸಾಲಾ ಟೀ ಮಸ್ಟ್ ಟ್ರೈ, ಎಂದರೆ ಮಸ್ಟ್ ಟ್ರೈ. ತುಂಬ ಒಳ್ಳೆಯದುಂಟು. ಆ ಫ್ಲೇವರ್ನೆಸ್ ಇದೆಯಲ್ಲ, ಹನಿ ಮಿಂಟ್ ಲೈಮ್ ಅನ್ನು ಫುಲ್ ಒಂದು ಕಂಬೈನ್ ಆಗಿ ಒಟ್ಟಿಗೆ ಎಲ್ಲ ಗ್ರೇಟ್ ಒಂದು ಹೈ ಲೆವೆಲ್ ಕಿಕ್ ಕೊಡ್ತದೆ, ಬೇರೆ ಲೆವೆಲ್ ಕಿಕ್. ತುಂಬ ಒಳ್ಳೆಯದುಂಟು. ಸೊ ಇಲ್ಲಿ ಇಷ್ಟು. ಸೊ ನಾವೀಗ ಚೀಸಿ ಬ್ರೆಡ್ ಆಮ್ಲೆಟ್ ಅನ್ನು ಟ್ರೈ ಮಾಡಲಿಕ್ಕಿದ್ದೇವೆ. ವಾವ್, ಸೊ ಫ್ಲಫಿ ಆಮ್ಲೆಟ್ ಬ್ರೆಡ್ ಒಟ್ಟಿಗೆ ಬೆಸ್ಟ್ ಕಾಂಬಿನೇಷನ್. ಮೇಯ್ನಾಗಿ ಆ ಚೀಸನ್ನು ನೋಡಿ, ಫುಲ್ ಆ ಚೀಸ್ ಆಮ್ಲೆಟ್ ಬ್ರೆಡ್ ಬೆಸ್ಟ್ ಕಾಂಬಿನೇಷನ್. ಮ್ಯಾನ್ ರಿಯಲಿ ಸ್ಟಾರ್ಟಿಂಗ್ ಸೈಡಲ್ಲಿ ನಂಗೆ ಅಷ್ಟು ಗೊತ್ತಾಗಿಲ್ಲ ಫ್ಲೇವರ್, ಬಟ್ ಆ ಚೀಸ್ ಒಟ್ಟಿಗೆ ಆಮ್ಲೆಟ್ ಉಂಟಲ್ಲ, ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಹೈಪ್ ಇದೆ ಅದಕ್ಕೆ. ಅಂತ ಹೇಳ್ತಾರೆ ಮಿಲ್ಕಿ ಫ್ಲೇವರ್, ಆ ಚೀಸಲ್ಲೇ ಒಂದು ಡಿಫ್ರೆಂಟ್ ಆಗಿ ಹೈಪ್ ವೈಬ್ ಇದೆ. ತುಂಬ ಇಷ್ಟ ಆಯ್ತು ನನಗೆ. चीजी ऑमलेट, ಚೀಸಿ ಬ್ರೆಡ್ ಆಮ್ಲೆಟ್. ಯಾ, ಸೊ ಚೀಸಿ ಬ್ರೆಡ್ ಆಮ್ಲೆಟ್. चीज फुल है. चीज फुल है मालूम है. बाद में कैसे कन्नड़ में और कुछ लिख के देंगे. टेस्ट कैसा है?
ब्रेड और ऑमलेट नॉर्मल है, चीज़ का फ्लेवर ही थोड़ा अलग बनाता है, थिक टाइप का। अलग ही किक देता है ना, एक नॉर्मल सा एक सीधा साधा को दीवाना कर देगा। मूवी में जाओ, डायलॉग की कमी हो रही है। नहीं मतलब वो एक ट्रेडिशनल फूड को थोड़ा अलग लेवल का ಟಚ್ ವೆಸ್ಟರ್ನ್ ಟಚ್ ಜೈಸಾ लगेगा। ಫುಡ್ ಇಷ್ಟೇ ತುಂಬ ಐಟಮ್ ಅನ್ನು ಟ್ರೈ ಮಾಡಿದ್ದೇವೆ। ಫುಡ್ ಹೇಳ್ಬೇಕಂತ ಹೇಳಿದ್ರೆ ಎಲ್ಲ ಫುಡ್ ಐಟಮ್ ಒಳ್ಳೆದಿತ್ತು। ಅಲ್ಲಿ ನಂಗೆ ತುಂಬ ಇಷ್ಟ ಆದ ಒಂದು ಲೈನ್ ಪಾಸ್, ಇನ್ನೊಂದು ಚೀಸಿ ಫುಲ್ ಲೋಡೆಡ್ ಫ್ರೈಸ್, ಚಿಕನ್ ಫ್ರೈಸ್, ಮತ್ತೆ ಬರ್ಗರ್, ಸ್ಯಾಂಡ್ವಿಚ್ ಆ್ಯಂಡ್ ದಿಸ್ ಆಮ್ಲೆಟ್ ಎಲ್ಲ ಸೂಪರ್. ಒಂದು ಮಸ್ಟ್ ಎಂತ ಅಂತ ಹೇಳಿದ್ರೆ ಅವರ ಮಸಾಲಾ ಟೀ ಮತ್ತೆ ಲೆಮನ್ ಟೀ ಅಂತ ನಂಗೆ ತುಂಬ ಇಷ್ಟ ಆಯಿತು. ಐಸ್ ಲೈಮ್ ಸಹ ಒಳ್ಳೆದುಂಟು, ಬಟ್ ಮಸಾಲಾ ಟೀ ಆ್ಯಂಡ್ ಲೈಮ್ ಟೀ ನೋ ಕಂಪ್ಯಾರಿಸನ್. ಸೊ ಇಂಥ ವಿಡಿಯೋಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಕ್ಕುವ ಇಂಥ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟು ಅಂತ ಬಾಯ್. ನಮಸ್ತೆ. ನಮಸ್ತೆ. ಎಷ್ಟು ಟೈಮಿಂದ ಬರ್ತಾ ಇದ್ದೀರಿ ಅಲ್ಲೇ? ನಾನು ಚಾಯ್ ಪಾಯಿಂಟಿಗೆ ಒಂದು ಬರ್ಲಿಕ್ಕೆ ಶುರು ಮಾಡಿ ಈಗ ಒಂದು 7 years ಆಗಿದೆ. 7 years when it was before Dhanush, there was one more owner. I used to come from that time, and since Dhanush has also taken over, I've been coming since then as well. So since Dhanush has taken over, it's been I think 3.5 years. So ಅವಾಗಿಂದ ಸಹ ಬರ್ತಿದ್ದೇನೆ, ಅದಕ್ಕಿಂತ 2.5 ವರ್ಷ ಹಿಂದೆಯಿಂದ ಸಹ ಬರ್ತೀನಿ. Here, for me, every time I enter Manipal, my first stop is in Chai Point. So yeah. Favorite or any recommendation to the viewers? So I would recommend their tandoori sandwich, their tikka sandwich. I love their tikka sandwich. I am a big fan of tea, so my go-to is their ginger tea, preferably a double ginger tea all the time. So I usually go with that, but when the weather gets hot, I would prefer a mint lime and chicken nuggets. That's again one of my favorite combos. Anything that's done is given with the best quality here, so I'm happy with that. And the place is a very chill, fun vibe where all my friends, all people around Manipal who I know and I'm acquainted with, they come here. So we all chill here, we spend time together here. We never know when the time is passing by. So it's pretty fun experience here. It's like a second home. It's like a second home for sure. Yeah, Thank you. no problem. Yeah.